ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ, ಇಂದು ನಾವು 7ನೇ ತರಗತಿ ವಿಜ್ಞಾನ ವಿಷಯದ ಘಟಕ ಬೆಳಕು ಎಂಬ ಪಾಠದಲ್ಲಿನ ಚಟುವಟಿಕೆ 11.3 ಅನ್ನ ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ. ಈ ಚಟುವಟಿಕೆಯ ಉದ್ದೇಶವನ್ನ ನಾವು ನೋಡೋದಾದ್ರೆ, ಸಮತಲ ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬದ ಲಕ್ಷಣದ ಬಗ್ಗೆ ತಿಳಿಯುವುದು ಈ ಚಟುವಟಿಕೆಯ ಉದ್ದೇಶವಾಗಿದೆ. ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳನ್ನು ನಾವು ನೋಡೋದಾದ್ರೆ, ಚೆಸ್ ಬೋರ್ಡ್, ಸಮತಲ ದರ್ಪಣ, ಪೆನ್ಸಿಲ್ ಚೂಪು ಮಾಡುವ ಸಾಧನ, ಇಷ್ಟು ಸಾಮಗ್ರಿಗಳು ಈ ಚಟುವಟಿಕೆಯನ್ನು ಮಾಡಲು ನಮಗೆ ಬೇಕಾಗುತ್ತದೆ. ಚಟುವಟಿಕೆ ಮಾಡುವ ವಿಧಾನವನ್ನು ನಾವು ನೋಡೋದಾದ್ರೆ, ಒಂದು ಚೆಸ್ ಬೋರ್ಡ್ ಅನ್ನ ತೆಗೆದುಕೊಳ್ಳಬೇಕು. ಒಂದು ವೇಳೆ ಚೆಸ್ ಬೋರ್ಡ್ ಲಭ್ಯವಿಲ್ಲದಿದ್ದಲ್ಲಿ ಚಾರ್ಟ್ ಕಾಗದದ ಮೇಲೆ 64 ಒಂದೇ ಅಳತೆಯ ಚೌಕಗಳನ್ನು ನಾವು ರಚಿಸಬೇಕು. ಕಾಗದದ ಮಧ್ಯಭಾಗದಲ್ಲಿ ದಪ್ಪಗೆರೆಯನ್ನ ಎಳೆಯಬೇಕು. ಈ ದಪ್ಪಗೆರೆಯ ಮೇಲೆ ಸಮತಲ ದರ್ಪಣವನ್ನ ಲಂಬವಾಗಿ ಇರಿಸಬೇಕು. ದರ್ಪಣದಿಂದ ಚೌಕಗಳನ್ನ ಇಳಿಸಿಕೊಂಡು 3ನೇ ಚೌಕದ ಅಂಚಿನಲ್ಲಿ ಪೆನ್ಸಿಲ್ ಚೂಪು ಮಾಡುವ ಸಾಧನದಂತಹ ಯಾವುದಾದರೂ ಚಿಕ್ಕ ವಸ್ತುವನ್ನ ನಾವು ಇಡಬೇಕು. ಇದಕ್ಕಾಗಿ ಚಿತ್ರ 11.7 ಅನ್ನ ಗಮನಿಸಬೇಕು. ಇದು ಚಿತ್ರ 11.7. ಈ ರೀತಿಯಾಗಿ ಸಮತಲ ದರ್ಪಣವನ್ನ ಚಾರ್ಟ್ ಕಾಗದದ ಮೇಲೆ ಲಂಬವಾಗಿ ಇರಿಸಬೇಕು. ಅದರ ಮುಂಭಾಗದಲ್ಲಿ ಚೆಸ್ ಬೋರ್ಡ್ ಅನ್ನ ಇಡಬೇಕು. ಚೆಸ್ ಬೋರ್ಡ್ ನಲ್ಲಿ ದರ್ಪಣದಿಂದ 3ನೇ ಚೌಕದಲ್ಲಿ ಪೆನ್ಸಿಲ್ ಚೂಪು ಮಾಡುವ ಸಾಧನವನ್ನ ಇರಿಸಿರುವುದು ನಿಮಗೆ ಕಾಣಬಹುದು. ಪ್ರತಿಬಿಂಬದ ಸ್ಥಾನವನ್ನ ಈ ಸಂದರ್ಭದಲ್ಲಿ ನಾವು ಗುರುತಿಸಿಕೊಳ್ಳಬೇಕು. ಈಗ ವಸ್ತುವನ್ನ 4ನೇ ಚೌಕದ ಅಂಚಿಗೆ ಸ್ಥಳಾಂತರಿಸಬೇಕು. ಪುನಃ ಪ್ರತಿಬಿಂಬದ ಸ್ಥಾನವನ್ನು ನಾವು ಬರೆದುಕೊಳ್ಳಬೇಕು. ದರ್ಪಣದ ದೂರ ಮತ್ತು ಅದರ ಮುಂದಿರುವ ವಸ್ತುವಿನ ದೂರಗಳ ನಡುವೆ ಹಾಗೂ ಪ್ರತಿಬಿಂಬದ ದೂರದ ನಡುವೆ ಇರುವ ಸಂಬಂಧವನ್ನ ಈ ಸಂದರ್ಭದಲ್ಲಿ ನಾವು ತಿಳಿಯಬೇಕು. ಚಟುವಟಿಕೆಯನ್ನ ನಾವೀಗ ನೋಡೋಣ. ಇಲ್ಲಿ ನಾವು ದರ್ಪಣವನ್ನ ಚಾರ್ಟ್ ಕಾಗದದ ಮೇಲೆ ಲಂಬವಾಗಿ ಇರಿಸಿದ್ದೀವಿ. ಅದರ ಮುಂಭಾಗದಲ್ಲಿ ಚೆಸ್ ಬೋರ್ಡ್ ಅನ್ನ ಇರಿಸಿದ್ದೀವಿ. ಈಗ ನಾವು ದರ್ಪಣದಿಂದ 3ನೇ ಚೌಕದಲ್ಲಿ ಪೆನ್ಸಿಲ್ ಚೂಪು ಮಾಡುವ ಸಾಧನವನ್ನ ನಾವು ಇರಿಸ್ತಾ ಇದ್ದೀವಿ. ಪ್ರತಿಬಿಂಬದಲ್ಲಿಯೂ ಸಹ ದರ್ಪಣದ ಒಳಭಾಗದಲ್ಲಿ 3ನೇ ಸ್ಥಾನದಲ್ಲಿಯೇ ಈ ಪೆನ್ಸಿಲ್ ಚೂಪು ಮಾಡುವ ಸಾಧನ ಇರುವುದು ನಿಮಗೆ ಖಾತರಿಯಾಗಿದೆ. ಈಗ ನಾನು 4ನೇ ಸ್ಥಾನಕ್ಕೆ ಈ ಸಾಧನವನ್ನ ಇರಿಸಿದ್ದೀನಿ. ಪ್ರತಿಬಿಂಬದಲ್ಲಿಯೂ ಸಹಿತ 4ನೇ ಸ್ಥಾನದಲ್ಲಿ ಈ ಸಾಧನ ಇರುವುದು ನಿಮಗೆ ಖಾತರಿಯಾಗಿದೆ. ಈಗ ನಾನು 2ನೇ ಸ್ಥಾನದಲ್ಲಿ ಇರಿಸಿದ್ದೀನಿ. ಪ್ರತಿಬಿಂಬದಲ್ಲೂ ಸಹ 2ನೇ ಚೌಕದಲ್ಲಿ ಈ ಸಾಧನ ಇರುವುದು ನಿಮಗೆ ಖಾತರಿಯಾಗಿದೆ. ಪ್ರತಿ ಸಂದರ್ಭದಲ್ಲಿಯೂ ಪೆನ್ಸಿಲ್ ಚೂಪು ಮಾಡುವ ಸಾಧನ ಇರುವಂತಹ ಸ್ಥಳ ಪ್ರತಿಬಿಂಬದಲ್ಲಿಯೂ ಸಹ ಅದೇ ಸ್ಥಳದಲ್ಲಿ ಇರುವುದು ನಮಗೆ ಖಾತರಿಯಾಗಿದೆ. ಫಲಿತಾಂಶವನ್ನ ನಾವು ನೋಡೋದಾದ್ರೆ, ಸಮತಲ ದರ್ಪಣದಲ್ಲಿ ಮೂಡಿದ ವಸ್ತುವಿನ ಪ್ರತಿಬಿಂಬದ ದೂರವು ದರ್ಪಣದಿಂದ ವಸ್ತು ಇದ್ದ ದೂರದಷ್ಟೇ ಇರುತ್ತದೆ ಎಂಬುದು ಈ ಚಟುವಟಿಕೆಯ ಮೂಲಕ ನಮಗೆ ತಿಳಿಯಿತು. ಆತ್ಮೀಯರೇ, ಇದುವರೆಗೂ ಈ ಚಟುವಟಿಕೆಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡ ನಾನು ಮೋಹನ್ ಬಾಬು BS, ವಿಜ್ಞಾನ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ, ಮುದ್ದೇಬಿಹಾಳ ತಾಲೂಕು, ವಿಜಯಪುರ ಜಿಲ್ಲೆ. ಧನ್ಯವಾದಗಳು.